ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಒಳ ಮೀಸಲಾತಿ ನಂತರ ರೋಸ್ಟರ್ ಬಿಂದು ತಯಾರ ಆದ ಮೇಲೆ ಮೊದಲನೇ ನೇಮಕಾತಿ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಖಾಲಿ ಇರುವ SDA FDA ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಕೂಡ ಬಂದಿರ್ತದ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಪ್ರಾರಂಭ ಯಾವಾಗ, ಅದೇ ರೀತಿ ಅರ್ಜಿ ಸಲ್ಲಿಸಲು ವಯೋಮಿತಿ ಏನೇನೈತಿ, ಮತ್ತೆ ಅರ್ಜಿ ಸಲ್ಲಿಸಲು ಏನೇನೆಲ್ಲ ಮಾನದಂಡಗಳು ಅಂತೇಳಿ ಇವತ್ತಿನ ಸಂಪೂರ್ಣ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದ್ರೂ ವಿಲೇಜ್ ಅಕೌಂಟ್ SDA ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿಯನ್ನು ಮಾಡ್ತಾರೆ, ಈ ನೋಟ್ಸ್ ತುಂಬಾ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲ ಕಂಪ್ಲೀಟ್ GK ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಅದ್ರ ಜೊತೆಗೆ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಅನ್ನು ಕೂಡ ಅದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕೂಡ ಕಳಿಸಲಾಗುವುದು. ಸ್ನೇಹಿತರೆ, ಈ ನೋಟ್ಸಿನ ಬದಲೇ ಬಂದು ಮೊದಲಿಗೆ 999, ಈಗ ನೇಮಕಾತಿ ಆದ ಕಾರಣಕ್ಕೆ ಎಲ್ಲಾ ಅಭ್ಯರ್ಥಿಗಳು ಯೂಸ್ ಅಲ್ಲಿ ಕಾರಣಕ್ಕೆ ಕೇವಲ 200 ರೂಪಾಯಿಗೆ ನೀಡಲಾಗ್ತದ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ SDA ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರೆ ನೋಟ್ಸ್ ಪ್ಲಸ್ ನಿಮ್ಗೆ 6ನೇ ತರಗತಿ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಸೇರಿಸಿ 350 ರೂಪಾಯಿ ಆಗುತ್ತೆ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸ್ತೀರಪ್ಪ ಅಂದ್ರೆ ಕೇವಲ 250 ರೂಪಾಯಿಗೆ 2 ನೋಟ್ಸ್ ನ ಕಳಿಸಲಾಗ್ತದೆ. ಎರಡು ಕೂಡ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತಾವ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇಂಟ್ರೆಸ್ಟ್ ಇದ್ದವರು ಮಾತ್ರ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವು ನೋಡಬಹುದು ಅಫಿಷಿಯಲ್ ಆಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ 19/5/2026 ಅಂದ್ರು ಬಂದ ಮಾಹಿತಿ ಆಗಿರ್ತದ. ಏನಿದೆಪ್ಪ ಅಂದ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರ. ಹಾಗಿದ್ರೆ ಖಾಲಿ ಇರುವ ಹುದ್ದೆಗಳು ಯಾವಪ್ಪ ಅಂತ ನೋಡಿದರೆ, ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳು 2 ಹುದ್ದೆಗಳು ಖಾಲಿ ಇರ್ತಾವ. ಈ ಹುದ್ದೆಗೆ ವೇತನ ಶ್ರೇಣಿ ನೋಡ್ಕೋರಿ 44,425 ಸ್ಟಾರ್ಟ್ ಆಗಿ 83 ಅಂದ್ರೆ ನೀವು ರಿಟೈರ್ಡ್ ಆಗ್ಬೋದ ಒಂದು 1,20,20,000 ಕೂಡ ಸ್ಯಾಲರಿಯನ್ನ ತಗೋಬಹುದು. ಇನ್ನ ಅದೇ ರೀತಿ ದ್ವಿತೀಯ ದರ್ಜೆ ಸಹಾಯಕ ಅಂದ್ರೆ SDA ಹುದ್ದೆಗಳು 4 ಹುದ್ದೆಗಳು ಖಾಲಿ ಇರ್ತಾವ. ಇದಕ್ಕೆ ವೇತನ 34,000ದಿಂದ 67,000 ಕೂಡ ಇರ್ತದ. ಹಾಗಿದ್ರೆ ಈ ಹುದ್ದೆಗಳಲ್ಲಿ ಯಾವ ಯಾವ ವರ್ಗಕ್ಕೆ ಈ ಹುದ್ದೆಗಳು ಮೀಸಲು ಅಂತ ಹೇಳಿ ನೋಡ್ಕೋಬಹುದು. ಈ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ಇತರೆ ಏನಾದ್ರು ಇತ್ತಪ್ಪ ಅಂದ್ರೆ ಸಾಮಾನ್ಯ ವರ್ಗಕ್ಕೆ ಏನಾದ್ರು ಇತ್ತಪ್ಪ ಅಂದ್ರೆ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಅದು ಅನ್ವಯ ಆಗ್ತದ. ಇನ್ನ ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನಾದ್ರೂ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿದ್ರಪ್ಪ ಅಂದ್ರ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಂದ್ರೆ ನೀವು ಕಂಪಲ್ಸರಿ ಡಿಗ್ರಿಯನ್ನ ಮುಗಿಸಿರ್ಬೇಕು. ಅದು ಏನೇ ಡಿಗ್ರಿ ಆದ್ರೂ ಕೂಡ ನಡೀತದ. ಇಲ್ಲಿ ಯಾವ ರೀತಿ ಡಿಗ್ರಿಯನ್ನ ಪಡೆದ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿರ್ತಾರ. ಇನ್ನ ಅದೇ ರೀತಿ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ PUC ಅಥವಾ 12th ಅಥವಾ 10th+2 ಏನೇ ಪಾಸ್ ಆದ್ರೂ ಕೂಡ ನಡೀತದ. ಇಲ್ಲಿ ನೋಡ್ಕೋಬಹುದು ನೀವು CBSE ಇಂತರ ಪಾಸ್ ಆಗಿದ್ದು ಕೂಡ ಇಲ್ಲಿ ಇದಕ್ಕೆ ನಡೀತದ. ಇನ್ನ ಅದೇ ರೀತಿ ಇತರ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಕ್ಲಾಸ್ 12th ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂದ್ರೆ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್, ಇನ್ನ ಅದೇ ರೀತಿ 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು NIOS ನ ಕಡ್ಡಾಯವಾಗಿ ಸರ್ಟಿಫಿಕೇಟ್ ಅನ್ನ ತಗೋಬೇಕು. ನಾ ಆಲ್ರೆಡಿ ಹೇಳಿದೆ NIOS ನ ಯಾವ ರೀತಿ ತಗಸುದು ಅಂತೇಳಿ ಮೊನ್ನೆ ತಾನೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದಕ್ಕೆ ಸಂಬಂಧಿಸಿದಂತೆ ನೀವು 12th ಅಂದ್ರೆ ITI ಅಭ್ಯರ್ಥಿಗಳನ್ನು 12th ಆಗ್ಬೇಕಪ್ಪ ಅಂದ್ರೆ ಎಲ್ಲಾ ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸಬೇಕಪ್ಪ ಅಂದ್ರ NIOS ಸರ್ಟಿಫಿಕೇಟ್ ಕಡ್ಡಾಯವಾಗಿರ್ತದ. ಓಕೆ. ಇನ್ನ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ವಯೋಮಿತಿ ನೋಡೋದಾದ್ರೆ ಇಲ್ಲಿ ನೋಡ್ರಿ, ಸಾಮಾನ್ಯ ವರ್ಗಕ್ಕೆ 40 ವರ್ಷ, ಇದು ಕನಿಷ್ಠ ವಯಸ್ಸು 18 ರೀ. SDA ಹುದ್ದೆಗಳಿಗೆ 18, ಅದೇ ರೀತಿ FDA ಹುದ್ದೆಗಳಿಗೆ 21. ಯಾಕಂದ್ರೆ ಡಿಗ್ರಿ ಮುಗಿಬೇಕಂದ್ರೆ 21+ ಆಗದತ್ತ. ಇನ್ನ ಅದೇ ರೀತಿ ಪ್ರವರ್ಗ 2A 2B ಅಥವಾ ಹಿಂದುಳಿದ ವರ್ಗಗಳಿಗೆ 43 ವರ್ಷ, ಇಲ್ಲಿಂತಂದ್ರೆ 18ರಿಂದ 43 ವರ್ಷ. ಇನ್ನ ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 45 ವರ್ಷದವರೆಗೂ ಕೂಡ ಇರ್ತದ. ಪ್ಲಸ್ ಇದ್ರ ಜೊತೆಗೆ ಸ್ನೇಹಿತರೆ ಇದು ಏನಿದೆ ಅಲ್ಲ ವಯೋಮಿತಿ, ಈಗ ಆಲ್ರೆಡಿ ವಯೋಮಿತಿ ಸಡಿಲಿಕೆ ಅಂದ್ರೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಅಳವಡಿಸಿಕೊಂಡು ಇದನ್ನ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಕೋಬಹುದು 5 ವರ್ಷ ಏನ ಇಲ್ಲ, ಆಲ್ರೆಡಿ ಮೊನ್ನೆ ಆದೇಶ ಏನಾಗಿತ್ತಲ್ಲ ಅದರ ಅನ್ವಯವಾಗಿ ಇವೆಲ್ಲ 40 ವರ್ಷ ಐತಲ್ಲ, ಇದು 35 ವರ್ಷ ಆಯ್ತು. ಇದು ಅದೇ ರೀತಿ 43 ವರ್ಷ ಇದ್ದಿದ್ದು 37 ವರ್ಷ ಆಯ್ತು. ಅದನ್ನ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದ ಮೇಲೆ ಇಷ್ಟು ವಯೋಮಿತಿ ಆಗಿರ್ತದ. ಅದೇ ರೀತಿ ವಿವಿಧ ಅಭ್ಯರ್ಥಿಗಳಿಗೆ ಒಂದಿಷ್ಟು ವರ್ಗಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರ್ತದ. ಮಾಜಿ ಸೈನಿಕರಾಗಿರ್ಬೋದು, ಅಂಗವಿಕಲ ಅಭ್ಯರ್ಥಿಗಳಿಗೆ ಆಗಿರ್ಬೋದು ವಯೋಮಿತಿ ಸಡಿಲಿಕೆ ಕೂಡ ಇರ್ತದ. ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ
25/2026ರಿಂದ 3/6/2026 ಕೂಡ ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಇಲ್ಲಿ ನೋಡ್ರಿ ಅರ್ಜಿ ಪಾವತಿ ಮಾಡಲು ಕೊನೆಯ ದಿನಾಂಕ ಕೂಡ ಅದೇ ದಿನಾಂಕದ ಮರುದಿನ ಅಂದ್ರ ಒಂದ್ ದಿವಸ ಹೆಚ್ಚಿಗೆ ಟೈಮ್ ಕೊಟ್ಟಾರ್ರಿ. ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ನೋಡ್ಕೋಬಹುದು. ನೀವು ಸಾಮಾನ್ಯ ವರ್ಗ 2A ಅಥವಾ ಹಿಂದುಳಿದ ವರ್ಗಗಳಿಗೆ 750 ಪ್ಲಸ್ ಅಷ್ಟೇ 750 ಅಷ್ಟೇ ರೀ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ, ಮಾಜಿ ಸೈನಿಕರಿಗೆ 500 ರೂಪಾಯಿ ಇರ್ತದ. ವಿಶೇಷ ವಿಕಲಚೇತನ ಅಭ್ಯರ್ಥಿಗಳಿಗೆ 250. ಇದು ಯಾವುದೇ ರೀತಿಯ ರಿಫಂಡ್ ಇರಂಗಿಲ್ಲ. ಅದೇ ರೀತಿ ಇದಕ್ಕೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತಂತೆ ನೋಡೋದಾದ್ರೆ ಸ್ನೇಹಿತರೆ, ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ತಾರ. ಇಲ್ಲಿ ನಿಮಗೆ ಮೊದಲಿಗೆ ಒಂದು ಕನ್ನಡ ಭಾಷಾ ಪತ್ರಿಕೆ ಇರುತ್ತ. ಆಲ್ರೆಡಿ ನೀವೇನಾದ್ರೂ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಕಲ್ತಿದ್ದಾರಂದ ಇದನ್ನೇನು ಬರೆಯುವ ಅವಶ್ಯಕತೆ ಇರಂಗಿಲ್ಲ. ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ಇರುತ್ತ್ರಿ. ಒಂದು ಫಸ್ಟಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ, ಅದಾದ್ಮೇಲೆ ಪೇಪರ್ 1 ಪೇಪರ್ 2 ಕೂಡ ಇರುತ್ತಾ. ಒಂದ್ರಾಗ GK ಇರುತ್ತಾ, ಒಂದು ಕಮ್ಯುನಿಕೇಶನ್ ಇರುತ್ತಾ. ಇಲ್ಲಿ ಸಿಲೆಬಸ್ ಅನ್ನ ನೋಡ್ಕೊಂಡ್ಬಿಡ್ರಿ. ಪ್ರಥಮ ದರ್ಜೆ ಸಹಾಯಕ ಹುದ್ದೆ ಅಥವಾ FDA ಹುದ್ದೆಗಳಿಗೆ ಏನೆಲ್ಲ ಸಿಲೆಬಸ್ ಐತೆ ಅಂತ ನೋಡ್ಕೋರಿ. 100 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತಾ, 100 ಪ್ರಶ್ನೆ ಇರುತ್ತಾ, 2 ಗಂಟೆಗಳ ಕಾಲ ಟೈಮ್ ಇರುತ್ತಾ. ಇದನ್ನ ಸ್ಕ್ರೀನ್ ಶಾಟ್ ಅನ್ನ ನೀವು ಹೊಡ್ಕೋಬಹುದು. ನೋಡ್ಕೊಂಡ್ರಿ. ಇನ್ನು ಅದೇ ರೀತಿ 2ನೇ ಪೇಪರ್ಗೂ ಕೂಡ ಇಲ್ಲಿ ಇರ್ತದ, ಅದನ್ನು ಕೂಡ ನೀವು ನೋಡ್ಕೋರಿ. ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಸಿಲೆಬಸ್ ನೋಡ್ಕೋರಿ. ಇದು ಕೂಡ ಸೇಮ್ ಇರುತ್ತಾ, ಬಟ್ ಅಲ್ಲಿ ಡೆಪ್ತ್ ಕೇಳಿದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಡೆಪ್ತ್ ಅನ್ನ ಕೇಳ್ತಾರ. ನೀವು ವಿಲೇಜ್ ಅಕೌಂಟ್, PC, PSI, SD, FDಗೆ ಏನು ಯೂಸ್ ಓದಾಕತ್ತಿರ್ತಲ್ಲ, ಸೇಮ್ ಸಿಲೆಬಸ್ ಇರ್ತಾರೆ ಆಲ್ಮೋಸ್ಟ್ ಎಲ್ಲ. ಸ್ವಲ್ಪ ಒಂದೊಂದು ಟಾಪಿಕ್ ಅಷ್ಟ ಚೇಂಜ್ ಆಗಿರ್ತದೆ. ವಿಲೇಜ್ ಅಕೌಂಟ್ ಗೈತಿ, ಉಳಿದ ಎಲ್ಲದಕ್ಕೂ ಕೂಡ ಸೇಮ್ ಇರುತ್ತಾ. ಈಗ ಹೊಸದಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಏನ್ ಯಾಡ್ ಮಾಡ್ಯಾರಲ್ಲ KEದವರು, ಇದು ಎಲ್ಲದಕ್ಕೂ ಕೂಡ ಯಾಡ್ ಮಾಡ್ತಾ ಹೋಗತ್ತಾರೆ. KEದವಾಗ ಏನೇನೆಲ್ಲ ನೇಮಕಾತಿ ಆಗತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಸೇಮ್ ಸಿಲೆಬಸ್ ರೀ. ಒಮ್ಮೆ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂಡ್ರೆ ಸಾಕ್ರಿ. ಇದನ್ನು ಕೂಡ ಸ್ಕ್ರೀನ್ ಶಾಟ್ ಹೊಡ್ಕೊರಿ. ನೋಡಿದ್ರೆ ಇದು ಒಟ್ಟು ಕೂಡ ನಿಮ್ದು ಸಿಲೆಬಸ್ ಆಯ್ತ್ರಿ. ಹಾಗಿದ್ರೆ ನಿಮ್ಗೆ ಸಿಲೆಬಸ್ಗೆ ಸಂಬಂಧಿಸಿದಂತೆ ಸಿಲೆಬಸ್ ಎಲ್ಲ ನೋಟ್ಸ್ ಏನಾದ್ರು ಬೇಕಾ, ಕಂಪ್ಲೀಟ್ ಮಾಹಿತಿ ಇಲ್ಲಿ ನೋಡ್ಕೋರಿ. ಓಕೆ ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಇಂಪಾರ್ಟೆಂಟ್ ನೋಟ್ಸ್ ಇರುತ್ತಾ, ಪ್ಲಸ್ ನಿಮಗೆ 6 to 10th ನೋಟ್ಸ್ ಇರ್ತಾವ. ಅದ್ರ ಜೊತೆಗೆ ನಿಮ್ಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ್ರಿ. ಅತ್ಯಂತ ಕಡಿಮೆ ಬೆಲೆಗೆ ನೋಟ್ಸ್ ಇರ್ತಾವ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರ ಈ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ, ಸಂಪೂರ್ಣ ಮಾಹಿತಿನ ಕೊಡಲಾಗುವುದು. ಇಲ್ಲಿ ಮತ್ತೆ ಇದ್ರ ಜೊತೆಗೆ ನಿಮ್ಗೆ ಪಾಸಿಂಗ್ ಮಾರ್ಕ್ಸ್ ಕೂಡ ಇಟ್ಟಾರ. ಈ ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ಇದನ್ನ ಇಡಾಕತ್ತಾರ. ಇದೇನು ಹೊಸದಲ್ರಿ. ಓಕೆ, ಇನ್ನ ಋಣಾತ್ಮಕ ಅಂಕ ಕೂಡ ಇರುತ್ತಾರೆ. 4 ಪರ್ಯಾಯ ಉತ್ತರಗಳಿದ್ದು 1/4 ಇದಕ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತಾ. ಅಲ್ಲಿ ನೀವೇನಾದ್ರೂ ಒಂದು ತಪ್ಪನ್ನ ಮಾಡಿದಂದ್ರೆ 0.25 ಅಂಕ ನಿಮ್ದು ಕಳಿತಾರ ಒಟ್ಟಾರೆಯಾಗಿ ಗಳಿಸಿದ ಅಂಕದಲ್ಲಿ. ಅದ್ರ ಜೊತೆಗೆ ಈಗ ಇತ್ತಿತ್ಲೆಗ ಏನ್ ಮಾಡಕತ್ತಾರಪ್ಪ ಅಂದ್ರ 4 ಆಪ್ಷನ್ ಇರ್ತಾವು. ಮತ್ತ ಅದ್ರ ಜೊತೆಗೆ ಇನ್ನೊಂದು 5ನೇ ಆಪ್ಷನ್ ಕೊಟ್ಟಿರ್ತಾರೆ. ನಿಮಗೆ ಏನಾದ್ರು ಉತ್ತರ ಗೊತ್ತಿಲ್ಲಪ್ಪ ಅಂದ್ರ 5ನೇ ಆಪ್ಷನ್ ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡಿ ಬರ್ಬೇಕು. ಅದನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇನ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಒಟ್ಟಾರೆಯಾಗಿ ನಿಮಗೆ ಈ SDFDಗೆ ಅರ್ಜಿಯನ್ನ ಆಹ್ವಾನಿಸಿದ್ದು ಏನೇನೆಲ್ಲ ಐತಂತೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿನಿ. ಇನ್ನ ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಂತ ನೋಡ್ಕೊಂಡ್ಬಿಡ್ರಿ. ಓಕೆ, ನೋಡ್ತಿದ್ರ ಸ್ನೇಹಿತರೆ, ಮೊದಲಿಗೆ ನಿಮ್ದು ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಐತಲ್ಲ ಅದೇ ರೀತಿ ನಿಮ್ದು ಎಲ್ಲಾ ಡಾಕ್ಯುಮೆಂಟ್ಸ್ ಇರ್ಬೇಕ್ರಿ. ನೆಕ್ಸ್ಟ್ 12th ರೀ, PUC ಇದ್ರು ಓಕೆ, ITI ಇದ್ರು ಓಕೆ, ಡಿಪ್ಲೊಮಾ ಇದ್ರು ಓಕೆ, ಅದು ಮಾರ್ಕ್ಸ್ ಕಾರ್ಡ್ ಬೇಕ್ರಿ. ಆಧಾರ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್. FDA ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸ್ತೀರಂದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕು. ಇದ್ರ ಜೊತೆಗೆ ಒಂದು ಫೋಟೋ ಬೇಕು, ನಿಮ್ದು ಒಂದು ಸಿಗ್ನೇಚರ್. ಇನ್ನ ಅದೇ ರೀತಿ ಜಾತಿ ಆದಾಯ ಪ್ರಮಾಣ ಪತ್ರ ಬೇಕ್ರಿ. ಕಾಸ್ಟ್ ಇನ್ಕಮ್ ಕೂಡ ಬೇಕು. ಇನ್ನ ಅದ್ರ ಜೊತೆಗೆ ನೆಕ್ಸ್ಟ್ ನಿಮ್ದೊಂದು ಸಿಗ್ನೇಚರ್, ಜಿಮೇಲ್. ಇನ್ನ ಅದ್ರ ಜೊತೆಗೆ ಮತ್ತೆ ನೀವು ಏನಾದ್ರು ಮೀಸಲಾತಿಗಳನ್ನ ಕೋರ್ತಿದ್ರ, ಕನ್ನಡ ಮಾಧ್ಯಮ ಇದ್ರ ಕನ್ನಡ ಮಾಧ್ಯಮ, ಗ್ರಾಮೀಣ ಇದ್ರ ಗ್ರಾಮೀಣ. ಬಟ್ ಇದರಲ್ಲಿ ಕನ್ನಡ ಮಾಧ್ಯಮ ಗ್ರಾಮೀಣಕ್ಕಂತ ಯಾವುದೇ ರೀತಿಯ ಮೀಸಲಾತಿಗಳನ್ನ ಕೊಟ್ಟಿಲ್ಲ. ನೋಡ್ಕೋಬಹುದು. ಆ ಮೀಸಲಾತಿಗಳಿದ್ರ ಸ್ವಲ್ಪ ಯೂಸ್ ಹಾಕಿದ್ದು. ಇಲ್ಲಿ ಯಾವುದೇ ರೀತಿಯ ಮೀಸಲಾತಿಗಳು ಇಲ್ಲ. ಇಲ್ಲಿ ಹುದ್ದೆಗಳನ್ನ ಏನಾದ್ರು ಇಟ್ಟಿದಾರ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿಗಳು ಹಾಕ್ಬೋದಿತ್ತು. ಅದೇ ರೀತಿ PDP ದವರು ಹಾಕ್ಬೋದಿತ್ತು. ಇಲ್ಲಿ ಯಾವುದೇ ರೀತಿಯ ಮೀಸಲಾತಿಗೆ ಅನುಗುಣವಾಗಿ ಯಾವುದೇ ರೀತಿಯ ಪೋಸ್ಟ್ ಕೂಡ ಇರುವುದಿಲ್ಲ. ಯಾಕಂದ್ರೆ ಕಡಿಮೆ ಪೋಸ್ಟ್ ಅದಾವು, ಅದಕ್ಕಾಗಿ ಇಲ್ಲಿ ಆ ರೀತಿ ಇಟ್ಟಿರ್ತಾರ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೆಲ್ಲ ನಿಮ್ ಕಡೆ ಇದ್ದು ಅಂದ್ರ ನೀವು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಅರ್ಜಿ ಲಿಂಕ್ ಒಂದ ತೋರಿಸ್ತೇನೆ.
ಸ್ನೇಹಿತರೆ ಇದರಿಂದ ಅರ್ಜಿ ಸಲ್ಲಿಸಲು ಅರ್ಜಿ ಲಿಂಕ್ ಇದಾಗಿರ್ತದ. ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಒಯ್ದು ತೋರಿಸಿದ್ರಂದ್ರ ಅವ್ರು ನಿಮಗೆ ಅರ್ಜಿಯನ್ನ ಸಲ್ಲಿಸ್ಕೊಡ್ತಾರ. ಇತ್ತು ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.